ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ರಿಗೂ ನಮಸ್ಕಾರ. RR ನಗರದಲ್ಲಿ ಸುದರ್ಶನ್ ಸಿಲ್ಕ್ ಹೌಸ್ನ ಇನಾಗ್ರೇಷನ್ ಫಂಕ್ಷನ್ಗೆ ನಾನು ಕೂಡ ಬಂದಿದ್ದೀನಿ. ಮೊನ್ನೆ ಅಷ್ಟೇ ಇದು ಒಂದು ಲೋಕಾರ್ಪಣೆ ಮಾಡಿದ್ದಾರೆ. ಇದನ್ನು ಇವತ್ತು ಇಲ್ಲಿಗೆ ಬಂದು ತುಂಬ ಖುಷಿ ಅನ್ನಿಸ್ತು. ಇಷ್ಟೊಂದು ಜನ ಅವರು ಒಬ್ಬೊಬ್ಬರು ಒಂದೊಂದು 5-6 ಸೀರೆ ಇಟ್ಕೊಂಡಿದ್ದಾರೆ. ಇನ್ನು ಸುದರ್ಶನ್ ಸಿಲ್ಕಲ್ಲಿ ಮತ್ತೆ ಇನ್ನೇನು ಸೀರೆನೇ ಸಿಗಲ್ವೇನೋ ಅನ್ನೋದು ರೀತಿಯಲ್ಲೆಲ್ಲ ಒಂದು 10 ಸೀರೆ ತೊಗೊಳ್ತಿದ್ದಾರೆ. ಅಂದರೆ ಇವ್ರದ್ದೊಂದು ಪರಂಪರೆ ಇದೆ ನಾನು ಗೊತ್ತಿದ್ದ ಹಾಗೆ. ಯಾಕಂದರೆ ನಮ್ಮ ಅಜ್ಜಿ ಕಾಲದಿಂದನೂ ನಾವು ಚಿಕ್ಕಪೇಟೆಯಲ್ಲಿ ಹೋಗ್ತಿದ್ದಾಗ ಸುದರ್ಶನ್ ಸಿಲ್ಕ್ಸ್ ಕೂಡ ನಾವು ಹೋಗ್ತಾ ಇದ್ದಿದ್ದು ರೂಢಿ ನಮ್ಗೆ ಚೆನ್ನಾಗಿ ನೆನಪಿದೆ. ಅದೆಲ್ಲ ತುಂಬ ಸೀರೆಗಳನ್ನು ಕೊಂಡ್ಕೊಂಡಿದ್ದೀವಿ. ನಮ್ಮ ಮನೇಲಿ ಎಷ್ಟೊಂದು ಹಬ್ಬಗಳಿಗೆ, ಮದುವೆಗಳಿಗೆ, ಮದುವೆ ಮುಂಜಿ ಹಬ್ಬಗಳಿಗೆ ತುಂಬ ಇದಕ್ಕೆ ಒಳ್ಳೊಳ್ಳೆ ಶುಭ ಕಾರ್ಯಗಳಿಗೆ ನಾವು ಸುದರ್ಶನ್ ಸಿಲ್ಕ್ ಹೌಸಲ್ಲಿ ಸೀರೆಗಳನ್ನ ತೊಗೊಂಡಿದ್ದೀವಿ. ಈ ಕಡೆ ಅಂದರೆ ಈ ಒಂದೊಂದು ಭಾಗದಲ್ಲಿ ಐ ಥಿಂಕ್ ಇವರು ಬಹುಶಃ ಇಲ್ಲಿಗೆ ನಿಲ್ಲಿಸಲ್ಲ ಅನಿಸುತ್ತೆ ಇವರು. ಯಾಕೆಂತಂದರೆ ಚಿಕ್ಕಪೇಟೆಯಿಂದ ಹೊರಗೆ ಬಂದಿದ್ದಾರೆ ಫಸ್ಟು RR ನಗರಕ್ಕೆ. ಅಂದರೆ ಜಯನಗರಕ್ಕೂ ಬರೋ ಚಾನ್ಸ್ ಇದೆ, ಆ ಕಡೆ ಇಂದ್ರನಗರಕ್ಕೂ ಬರೋಕ್ಕೆ ಚಾನ್ಸ್ ಇದೆ, ಆ ಕಡೆ ವೈಟ್ ಫೀಲ್ಡ್ಗೂ ಹೋಗೋ ಚಾನ್ಸ್ ಇದೆ. ಸೊ ಎಲ್ಲದಕ್ಕೂ ನಮ್ಮನ್ನು ಕರಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ಸೀರೆ ಬಿಟ್ಟು ಒಡವೆ ಅಂಗಡಿನೂ ಸ್ಟಾರ್ಟ್ ಮಾಡ್ಬೋದು ನೀವು. ಅದು ಇದೆಯಾ? ಏನೇನು ಇಲ್ಲ ಅನ್ನೋ ಫಸ್ಟ್ ಹೇಳು ಹೋಗ್ಲಿ. ವೆರಿ ಗುಡ್. ಇದು 5th ಸ್ಟೋರಾ? ವೆರಿ ಗುಡ್. ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭ ಆಗಿದ್ದು ಸುದರ್ಶನ್ ಸಿಲ್ಕ್ಸ್ ಇಲ್ಲಿವರೆಗೂ ಅದನ್ನು ನಡ್ಕೊಂಡು ಬರ್ತಿದೆ ಅಂತಂದರೆ ಮೋರ್ ದ್ಯಾನ್ 80 ವರ್ಷಗಳ ಕಾಲ ಇವರು ಸತತವಾಗಿ ಇದು ಇಂಪ್ರೂವ್ ಆಗ್ತಾನೇ ಬರ್ತಿದೆ. ಯಾಕಂದರೆ ಎಷ್ಟೊಂದು ಕಾಂಪಿಟೇಷನ್ ಮಧ್ಯೆ ಈ ಸುದರ್ಶನ್ ಸಿಲ್ಕು ಇನ್ನೂ ಇದೆ ಗೊತ್ತಾಗ್ತಿದೆ ಅಂತಂದರೆ ಬಹುಶಃ ಇವರ ಕ್ವಾಲಿಟಿ ಮತ್ತು ಇಲ್ಲಿನ ಇವರು ನಡೆಸ್ಕೊಳ್ಳೋ ರೀತಿ ಮತ್ತು ಇವ್ರ ಗ್ರಾಹಕರನ್ನು ನೋಡುವ ರೀತಿ ಇದೆಲ್ಲವೂ ಕೂಡ ಅವ್ರ ಸಕ್ಸಸ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಮಾರ್ಪಾಟಾಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಕಂಚಿ ಸೀರೆಗಳು ಅಂದರೆ ಕಂಚಿಗೆ ಹೋಗೋ ಕಾಲ ಇತ್ತು. ಅಂದರೆ ನಮಗೆ ಒಳ್ಳೆ ಸೀರೆಗಳು ಬೇಕು ಅಂತಂದರೆ ಅದು ತಮಿಳ್ನಾಡಿಗೆ ಹೋಗುವಂಥ ಒಂದೊಂದು ಕಾಲ ಇತ್ತು. ಅಥವಾ ಕೇರಳ ರೀತಿ ಸೀರೆಗಳು ಬೇಕು ಅಂದರೆ ಅಲ್ಲಿಗೆ ಹೋಗುವಂಥದ್ದು ಇತ್ತು. ನಾರ್ತ್ ಇಂಡಿಯನ್ ಬೆನಾರಸ್ ಸೀರೆಗಳು ಬೇಕು ಅಂದರೆ ಅಲ್ಲಿಗೆ ಹೋಗುವಂಥ ರೂಢಿ ಇತ್ತು. ಇದೆಲ್ಲವೂ ಕೂಡ ಒಂದೇ ಮಳಿಗೆಯಲ್ಲಿ ಇಡೀ ಕುಟುಂಬಕ್ಕೆ, ಅಂದರೆ ಬರೀ ಹೆಂಗಸರಿಗೆ ಅಷ್ಟೇ ಅಲ್ಲ, ಮಕ್ಕಳಿಗೆ, ಗಂಡಸರಿಗೆ, ಒಂದು 6 ವರ್ಷದಿಂದ ಮಗು ಇಲ್ಲಿ ಬಂದರೆ 60 ವರ್ಷದವರೆಗೂ ಅಲ್ವ, 10 ವರ್ಷ 100 ವರ್ಷದವರೆಗೂ ಕೂಡ ಅವರು ಎಲ್ಲ ರೀತಿಯ ಬಟ್ಟೆಗಳನ್ನು ಧರಿಸುವಂಥದ್ದು ಒಂದು ಮಳಿಗೆ ಒಂದೇ ಸೂರಲ್ಲಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮತ್ತು ಇನ್ನೂ ಹಲವಾರು ಬ್ರಾಂಚ್ಗಳಿಗೆ ಮತ್ತೆ ಕೂಡ ಮುಂಬರುವ ಬ್ರಾಂಚ್ಗಳಿಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ.